ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವ್ಲಾಗ್ ಬಂದು ನಂದು ಸಂಡೇ ಮಾರ್ನಿಂಗ್ ವಿಡಿಯೋ. ಇವತ್ತು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮತ್ತು ಲಂಚ್ಗೆ ನಾನ್ ವೆಜ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಏನೇನು ಬೇಕು ತರಕಾರಿಗಳು, ಹಾಗೆ ಸ್ವಲ್ಪ ಚಿಕನ್, ಟೊಮೊಟೊ, ಹಾಗೆ ಸ್ವಲ್ಪ ಇವತ್ತಿಗೆ ಜಾಮೂನ್ ಬೇಕು ಅನಿಸ್ತಿತ್ತು. ಸೊ ಹಂಗಾಗಿ ಜಾಮೂನ್ ಪ್ಯಾಕೆಟು, ಎಗ್ಸು, ಸೌತೆಕಾಯಿ, ಹೀಗೆ ಆನ್ಲೈನಲ್ಲಿ ಏನೇನು ಬೇಕೋ ಅದೆಲ್ಲ ತರಿಸ್ಕೊಂಡಿದ್ದೆ. ಇದು ಬಂದು ಹೇಳಿದ್ನಲ್ಲ ಮಲ್ಟಿಗ್ರೈನ್ ಬ್ರೆಡ್ಡು ವಿತೌಟ್ ಮೈದಾ. ಸಡನ್ನಾಗಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂದಾಗ ಸೊ ಬ್ರೆಡ್ ಒಂದು ಆಪ್ಷನ್ ಇಟ್ಕೊಂಡಿರ್ತೀನಿ. ಸೊ ಹಂಗಾಗಿ ಮನೇಲಿ ಬ್ರೆಡ್ ಯಾವಾಗಲೂ ಇರುತ್ತೆ. ಹಾಗೆ ಚಿಕನ್ ತರಿಸಿದ್ನಲ್ಲ, ಹಾಗೆ ಅದರಲ್ಲಿ ಸ್ವಲ್ಪ ಚಿಕನ್ ಗ್ರೇವಿ ಮತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಬ್ರ್ಯಾಂಡ್ ಎನ್ರಿಚ್ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರೋದು. ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ ಆ್ಯಕ್ಚುಲಿ ಚಿಕನ್ನು. ಸೊ ಹಂಗಾಗಿ ಅದರಲ್ಲಿ 1/2 kg ಅಷ್ಟೇ ತರಿಸಿದ್ದು. ಅದರಲ್ಲಿ ಒಂದು ಸ್ವಲ್ಪ ಬಿರಿಯಾನಿ ಮತ್ತು ಅದರಲ್ಲಿ ಒಂದು ಸ್ವಲ್ಪ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ನೆಲ್ಲ ನೀಟಾಗಿ ವಾಶ್ ಮಾಡಿಟ್ಕೊಂಡು, ನಾನು ಬಂದು ಬಿರಿಯಾನಿನ ತುಂಬ ಸಿಂಪಲಾಗಿ ಮಾಡ್ಕೊತೀನಿ. ಸೊ ನಾನು ಹೇಗೆ ಬಿರಿಯಾನಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಏನಿಲ್ಲ, ಅದಕ್ಕೆ ಸ್ವಲ್ಪ ಬೇಕಾಗಿರೋದು ಎಣ್ಣೆ, ಸ್ವಲ್ಪ ಒಂದು ಈರುಳ್ಳಿ, ನಿಮ್ಮ ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ತೊಗೊಳ್ಳಿ. ನಾನಿಲ್ಲಿ ಒಂದು ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಈ ಸೊಂಪು ಕಾಳ್ದು ಜೀರಿಗೆ ಬರುತ್ತಲ್ಲ ಅದು, ಸ್ವಲ್ಪ ಟೊಮೊಟೊ, ಆಮೇಲೆ ಸಣ್ಣಗೆ ಹಚ್ಕೊಂಡಿರೋ ಪುದೀನ ಮತ್ತು ಸಾಂಬಾರು ಸೊಪ್ಪು, ಆಮೇಲೆ ಅದಕ್ಕೆ ಸ್ವಲ್ಪ ಚಿಟಕಿ ಅರಿಶಿನ, ಸ್ವಲ್ಪ ಎಷ್ಟು ಸ್ಪೈಸಿ ಬೇಕು ಅದರಷ್ಟು ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಇದರಲ್ಲಿ ರುಬ್ಕೊಂಡಿರೋವಂಥ ಶುಂಠಿ, ಬೆಳ್ಳುಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಗ್ರೈಂಡ್ ಮಾಡಿ ಅದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿ ಒಂದು 10 ನಿಮಿಷ. ಅದಾದಮೇಲೆ ಅದಕ್ಕೆ ನಿಮಗೆ ಎಷ್ಟು ಚಿಕನ್ ಪೀಸಸ್ ಬೇಕು ಅಷ್ಟನ್ನೆಲ್ಲ ಹಾಕಿ ಅದನ್ನೊಂದು 5 ನಿಮಿಷ ನೀಟಾಗಿ ಫ್ರೈ ಮಾಡಿ ಮಸಾಲ ಜೊತೆಗೆ. ನೀಟಾಗಿ ಫ್ರೈ ಆದಮೇಲೆ ನಿಮಗೆ ಎಷ್ಟು ರೈಸ್ ಬೇಕೋ ಅದು ನೋಡ್ಕೊಂಡು 1 ಕಪ್ಗೆ 2 ಕಪ್ ನೀರು ಹಾಕೋ ಥರ ನೀವು ಎಷ್ಟು ಕಪ್ ಹಾಕಿರ್ತೀರ ಆಗಲಿ. ಇಲ್ಲಿ ನಾನು 1 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ. ಅದನ್ನು ರೈಸ್ನ ನೀಟಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಮೊಸರು ಹಾಕಿದರೆ. ಸೊ ಹಾಗಾಗಿ ಉಪ್ಪು ಮೊಸರು ಎಲ್ಲ ಹಾಕಿ ನಿಮಗೆ ಎಷ್ಟು ಕ್ವಾಂಟಿಟಿ ರೈಸ್ ತೊಗೊಂಡಿರ್ತೀರ ಅಷ್ಟು ಡಬಲ್ ಅಷ್ಟು ರೈಸ್ಗೆ ನೀರನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆಮೇಲೆ ಬಾಯ್ಲ್ ಆದಮೇಲೂ ಕೂಡ ಕ್ಲೋಸ್ ಮಾಡ್ಬೋದು. ನೀವೇನಾರು ಅರ್ಜೆಂಟಲ್ಲಿದ್ದರೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ ಹೊಡಿಸಿ. ಆಮೇಲೆ ಇದು ಬಂದು ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಅಷ್ಟೇ ಎಲ್ಲ ಅದು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಸ್ವಲ್ಪ ಕಾಯಿ, ಟೊಮೊಟೊ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಆ ಮಸಾಲೆನ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿ ಚಿಕನ್ ಪೀಸಸ್ನ ಹಾಕಿ ಉಪ್ಪು ಹಾಕಿ ನೀಟಾಗಿ ಒಂದು 15 ನಿಮಿಷ ಬೇಯಿಸಿದ್ರೆ ನನ್ನ ಸಿಂಪಲ್ ಆ್ಯಂಡ್ ಈಸಿ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಅದಾದಮೇಲೆ ಹೇಳಿದ್ನಲ್ಲ ಇವತ್ತು ಯಾಕೋ ಜಾಮೂನ್ ಬೇಕು ಅನಿಸ್ತಿತ್ತು, ಹಂಗಾಗಿ ಜಾಮೂನ್ ಪ್ಯಾಕೆಟ್ ತರಿಸಿದ್ದೆ. ಹಂಗಾಗಿ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ನೀರಿಗೆ ಸಕ್ಕರೆ ಹಾಕ್ಬಿಟ್ಟು ಬಾಯ್ಲ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಪ್ಯಾರಲಾಗಿ ಜಾಮೂನ್ ಪ್ಯಾಕೆಟಿಂದು ಮಿಕ್ಸರೆಲ್ಲ ರೆಡಿ ಮಾಡಿಕೊಂಡು ಉಂಡೆಗಳನ್ನ ಮಾಡಿ ಇಟ್ಕೋತಾ ಇದ್ದೀನಿ. ಉಂಡೆಗಳೆಲ್ಲ ಆದಮೇಲೆ ಆಯಿಲಲ್ಲಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಬೇಕಂದರೆ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ತಿನ್ಕೋಬೋದು ಅಂತ. ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ನನಗೆ ಉಂಡೆಗಳು ಮಾಡೋಕ್ಕೆ, ನನಗೆ ಎಷ್ಟು ಬರುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ. ಸೊ ಹಂಗಾಗಿ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಉಂಡೆಗಳನ್ನ. ಹಾಗೆ ಇಲ್ಲಿ ನನ್ನ ಬಿರಿಯಾನಿ ರೆಡಿ ಇದೆ, ಚಿಕನ್ ಫ್ರೈ ಕೂಡ ರೆಡಿ ಇದೆ. ಹಾಗೆ ಫೈನಲಿ ಜಾಮೂನ್ ಕೂಡ ಆಯಿಲಲ್ಲಿ ಶುಗರ್ ಸಿರಪಲ್ಲಿ ಡಿಪ್ ಮಾಡಿ ರೆಡಿ ಇದೆ. ಅದಾದಮೇಲೆ ನಾಳೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಎಲ್ಲ ರವೆ ಇಡ್ಲಿ ಎಲ್ಲ ರೆಡಿಯಾಗಿ ನೆನೆಸಿಡ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಉದ್ದಿನಬೇಳೆ, ನಾನು ಯೂಶಲಿ ಹೇಗೆ ಮಾಡ್ತೀನಿ ಅಂದರೆ ಉದ್ದಿನಬೇಳೆ ಜೊತೆಗೆ ಸ್ವಲ್ಪ ಹೆಸರು ಬೇಳೆನೂ ಹಾಕ್ತೀನಿ, ಯಾಕಂದರೆ ಪ್ರೋಟೀನ್ ಬ್ಯಾಲೆನ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಹೆಸರು ಬೇಳೆ, ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಒಂದು ಸ್ವಲ್ಪ ಅವಲಕ್ಕಿ, ಇಷ್ಟೆಲ್ಲ ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಟು ಒಂದು 3 hours ನೆನೆಸಿರ್ತೀನಿ. ಹಾಗೆ ಸ್ವಲ್ಪ ರವೆ. ಆಮೇಲೆ ಇವತ್ತು ಸ್ವಲ್ಪ ಡ್ರೆಸ್ಸಸ್ ಇತ್ತು ತಂದಿದ್ದು ಹೊಸದು, ಅದು ಸ್ವಲ್ಪ ಲೂಸ್ ಆಗ್ತಿತ್ತು, ಹಾಗೆ ಫಿಟ್ಟಿಂಗಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಿದ್ದೀನಿ. ಇದೊಂದು ಡ್ರೆಸ್ಸು, ಆಮೇಲೆ ಇದು ತುಂಬ ಹಿಂದಿನೇ ತೊಗೊಂಡಿದ್ದು, ಬಟ್ ನನಗೆ ಫಿಟ್ಟಿಂಗ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಹಂಗಾಗಿ ಇವತ್ತು ತೊಗೊಂಡೋಗಿ ಫಿಟ್ಟಿಂಗ್ ಮಾಡಿಸೋಣ ಅಂತೇಳಿ ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು, ಕಾಟನ್ನು.
ಒಂಥರ ರೆಡ್ ಕಲರು ವೈಟ್ ಕುರ್ತಾ ಅಥವಾ ಲೆಗ್ಗಿನ್ಸ್ಗೆ ಚೆನ್ನಾಗುತ್ತೆ. ಆಮೇಲೆ ಇದೊಂದು ಡ್ರೆಸ್ಸು, ಇದು ಓಲ್ಡೆ ಬಟ್ ಸ್ವಲ್ಪ ಲೂಸ್ ಆಗ್ತಿತ್ತು ಅಂತೇಳ್ಬಿಟ್ಟು ಸೊ ಒಟ್ಟಿಗೆ 3 ಡ್ರೆಸ್ಸು ತೊಗೊಂಡೋಗಿ ಫಿಟ್ಟಿಂಗ್ ಮಾಡಿಸ್ಕೊಂಡು ತಗೊಂಡು ಬಂದೆ. ಇದು ಇವತ್ತಿನ ವ್ಲಾಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.